ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 54ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 54ನೇ ಸ್ತೋತ್ರವು ಹೀಗಿದೆ. ಸ್ವಸ್ತಿದಾ ಸ್ವಸ್ತಿ ಭಾವಶ್ಚ ಭಾಗಿ ಭಾಗಕರೋ ಲಘುಃ ಉತ್ಸಂಗಶ್ಚ ಮಹಾ ಅಂಗಶ್ಚ ಮಹಾಗರ್ಭ ಪರಾಯಣಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಸ್ವಸ್ತಿದಾಯ ನಮಃ. ಈ ಶಿವನಾಮದ ಅರ್ಥ ಸ್ವತಃ ನೆಲೆಗೊಂಡಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ: ಓಂ ಸ್ವಸ್ತಿ ಭಾವಾಯ ನಮಃ. ಈ ಶಿವನಾಮದ ಅರ್ಥ ಉತ್ತಮ ವಾಸಸ್ಥಾನವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ: ಓಂ ಭಾಗಿನೇ ನಮಃ. ಈ ಶಿವನಾಮದ ಅರ್ಥ ಅಗ್ನಿಯಾಗದಲ್ಲಿ ಪಾಲು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ: ಓಂ ಭಾಗಕಾರಾಯ ನಮಃ. ಈ ಶಿವನಾಮದ ಅರ್ಥ ಅಗ್ನಿಯಾಗದಲ್ಲಿ ಇತರ ದೇವತೆಗಳಿಗೆ ಪಾಲನ್ನು ನೀಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ಲಘವೇ ನಮಃ. ಈ ಶಿವನಾಮದ ಅರ್ಥ ಸುಲಭವಾಗಿ ತನ್ನ ಕೃಪೆಯನ್ನು ಧಾರೆ ಎರೆದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ಉತ್ಸಂಗಾಯ ನಮಃ. ಈ ಶಿವನಾಮದ ಅರ್ಥ ಆಸಕ್ತಿಯಿಲ್ಲದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ಮಹಾ ಅಂಗಾಯ ನಮಃ. ಈ ಶಿವನಾಮದ ಅರ್ಥ ದೊಡ್ಡ ಲಿಂಗದ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ: ಓಂ ಮಹಾ ಗರ್ಭ ಪಾರಾಯಣಾಯ ನಮಃ. ಈ ಶಿವನಾಮದ ಅರ್ಥ ಪ್ರಳಯ ಸಮಯದಲ್ಲಿ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 55ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.